ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣವಾಗಿರತಕ್ಕಂಥ ನಂದಿ ಬೆಟ್ಟದಲ್ಲಿ ರೋಪ್ ವೇ ನಿರ್ಮಾಣ ಮಾಡುವಂತಹ ಸಲುವಾಗಿ ರಾಜ್ಯ ಸರ್ಕಾರದ ಪ್ರಸ್ತಾವನೆಗೆ ಕೊನೆಗೂ ಪರಿಸರ ಸಚಿವಾಲಯ ಷರತ್ತುಬದ್ಧ ಅನುಮೋದನೆಯನ್ನ ನೀಡಿದೆ. ಹೀಗಾಗಿಯೇ ಮೇ ತಿಂಗಳಿನಲ್ಲಿಯೇ ರೋಪ್ ವೇ ನಿರ್ಮಾಣದ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಲು ಸರ್ಕಾರ ಮುಂದಾಗ್ತಾ ಇದೆ. ಹೌದು, ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ರೋಪ್ ವೇ ಕಾಮಗಾರಿ ಚುರುಕನ್ನು ಪಡ್ಕೊಂಡಿದ್ದು ರಾಜ್ಯ ಪ್ರವಾಸೋದ್ಯಮ ಇಲಾಖೆಯು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಅಂತಿಮ ಅನುಮೋದನೆಗಾಗಿ ಕಾಯ್ತಾ ಇದ್ದು ಮೇ ತಿಂಗಳ ಒಳಗಾಗಿ ಅಂತಿಮ ಅನುಮೋದನೆ ನೀಡಲಿದ್ದು ಹಲವು ಷರತ್ತುಗಳನ್ನು ವಿಧಿಸಲಾಗಿದೆ. ಅದರಲ್ಲಿ ರೋಪ್ ವೇ ಯೋಜನಾ ಸ್ಥಳದಲ್ಲಿ ಮರವನ್ನ ಕಡಿಯುವುದನ್ನು ನಿಷೇಧಿಸಲಾಗಿದೆ. ಅಲ್ಲದೆ ಬ್ಲಾಸ್ಟಿಂಗ್ ಅಥವಾ ಡ್ರಿಲ್ಲಿಂಗ್ ಅನ್ನ ನಿಷೇಧಿಸಲಾಗಿದೆ. ಇನ್ನು ಅರಣ್ಯ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತಹ ಜೆಸಿಪಿ ಹಾಗೂ ರಸ್ತೆಯನ್ನ ನಿರ್ಮಿಸಬಾರದು ಅಂತ ಖಾತ್ರಿ ನೀಡಬೇಕು ಅಂತ ಷರತ್ತನ್ನು ವಿಧಿಸಲಾಗಿದೆ. ಇನ್ನು ಈ ರೋಪ್ ವೇಯನ್ನ 2.93 ಕಿಲೋಮೀಟರ್ ಉದ್ದದ ರೋಪ್ ವೇ ಯೋಜನೆಯಾಗಿದ್ದು ಒಟ್ಟು 93 ಕೋಟಿ 40 ಲಕ್ಷ ವೆಚ್ಚದಲ್ಲಿ ಯೋಜನೆಯನ್ನು ರೂಪಿಸಲಾಗಿದೆ. ಇನ್ನು ಈ ಯೋಜನೆಯನ್ನ ನಂದಿ ಬೆಟ್ಟದ ಬುಡದಿಂದ ರೋಪ್ ವೇಯನ್ನು ಆರಂಭಿಸುವಂತಹ ಗುರಿ ಹೊಂದಿದ್ದು ಒಟ್ಟು 7 ಎಕರೆ ವ್ಯಾಪ್ತಿಯಲ್ಲಿ ವಿಸ್ತರಿಸಲಾಗ್ತಾ ಇದೆಯಂತೆ. ಅದರಲ್ಲಿ 86 ಕುಂಟೆ ಅರಣ್ಯ ಪ್ರದೇಶವಾಗಿದ್ದು ಇನ್ನು ನಂದಿ ಬೆಟ್ಟದ ತುದಿಯೇ ಭೂಮಿಯಾಗಿದೆಯಂತೆ. ಇನ್ನು 2 ಎಕರೆ ಭೂಮಿಯನ್ನ ಬಳಸಿಕೊಳ್ಳಲಾಗ್ತಾ ಇದೆಯಂತೆ.